ಕಮಿಟಿಯ ಜಟಾಪಟಿ ಹೈಕಮಾಂಡ್ ಅಂಗಳ ತಲುಪಿದೆ. ಹೌದು, ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ರಾಜ್ಯ ಕೋರ್ ಕಮಿಟಿಯಲ್ಲಿ ಶ್ರೀರಾಮುಲು ಬೇಸರ ವ್ಯಕ್ತಪಡಿಸಿದ್ದಾರೆ. ಕೋರ್ ಕಮಿಟಿ ಬೆಳವಣಿಗೆಯ ಬಗ್ಗೆ ಶ್ರೀರಾಮುಲು ದೂರು ನೀಡಿದ್ದಾರೆ. ಹೈಕಮಾಂಡ್ ಅಂಗಳ ತಲುಪಿದೆ ಕೋರ್ ಕಮಿಟಿಯ ಜಟಾಪಟಿ. ನಿನ್ನೆ ಬೆಂಗಳೂರಿನಲ್ಲಿ ನಡೆದಿರುವಂತಹ ಬಿಜೆಪಿ ಕೋರ್ ಕಮಿಟಿ ಸಭೆ ಬಿಎಲ್ ಸಂತೋಷ್ ಮತ್ತು ಸಂಘದ ಪರಿವಾರದ ಮುಖಂಡರಿಗೆ ದೂರು ನೀಡಲಾಗಿದೆ. ಬಿಎಲ್ ಸಂತೋಷ್ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಮತ್ತು ಸಂಘ ಪರಿವಾರದ ಮುಖಂಡರಿಗೆ ದೂರನ್ನ ನೀಡಲಾಗಿದೆ. ನನಗೆ ಕೋರ್ ಕಮಿಟಿಯಲ್ಲಿ ಅವಮಾನವಾಗುವ ರೀತಿಯಲ್ಲಿ ನಡೆಸಿಕೊಂಡಿದ್ದಾರೆ. ಸಂಡೂರು ಉಪಚುನಾವಣೆ ವಿಚಾರ ಕೋರ್ ಕಮಿಟಿಯಲ್ಲಿ ಚರ್ಚೆಯಾಗಿದೆ. ಚುನಾವಣೆಯಲ್ಲಿ ಶ್ರೀರಾಮುಲು ಕೆಲಸ ಮಾಡಿಲ್ಲ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ. ಇನ್ನು ಅಗರ್ವಾಲ್ ಮಾತಿಗೆ ಸಭೆಯಲ್ಲೇ ಶ್ರೀರಾಮುಲು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇನ್ನೂ ಕೂಡ ಉಪಚುನಾವಣೆ ಸೋಲಿನ ಕುರಿತ ಸದಾನಂದಗೌಡ ಸಮಿತಿ ವರದಿಯನ್ನೇ ಕೊಟ್ಟಿಲ್ಲ. ಆಗ್ಲೇ ನೀವು ಹೇಗೆ ನಾನು ಕೆಲಸ ಮಾಡಲಿಲ್ಲ ಅಂತ ಹೇಳ್ತೀರಿ ಅಂತ ಹೇಳಿ ರಾಮುಲು ಇಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ವೇಳೆ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೂ ಶ್ರೀರಾಮುಲು ಪ್ರಶ್ನೆ ಮಾಡಿದ್ದಾರೆ. ಇನ್ನು ಅಗರ್ವಾಲ್ ಅವರೇನೋ ಉತ್ತರ ಪ್ರದೇಶದವರು, ರಾಜ್ಯಾಧ್ಯಕ್ಷರಾಗಿ ನೀವಾದ್ರೂ ಹೇಳ್ಬೇಕಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ನಮ್ಮ ರಕ್ಷಣೆಗೆ ಬರಬೇಕು ಅಲ್ವಾ ಅಂತ ಹೇಳಿ ಶ್ರೀರಾಮುಲು ಇಲ್ಲಿ ಪ್ರಶ್ನಿಸಿದ್ದಾರೆ. ಇಲ್ಲ, ನನ್ನ ಬಗ್ಗೆಯೂ ಹೀಗೆ ಹೇಳಿದ್ದಾರೆ ಅಂತ ಹೇಳಿ ವಿಜಯೇಂದ್ರ ಕೂಡ ತಿಳಿಸಿದ್ದಾರೆ. ಹೀಗೆ ಆದ್ರೆ ನಿಮಗೆ ಇಷ್ಟ ಇಲ್ಲ ಅಂತಾದ್ರೆ ಬೇಕಾದ್ರೆ ನಾನು ಪಕ್ಷವನ್ನ ಬಿಡ್ತೇನೆ. ಆದ್ರೆ ಬಿಡುವ ಮುನ್ನ ಮೋದಿ ಅಮಿತ್ ಶಾಗೆ ಹೇಳಿ ಪಕ್ಷವನ್ನ ಬಿಡ್ತೇನೆ. ನಾನು ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದೇನೆ ಅಂತ ಹೇಳಿ ಶ್ರೀರಾಮುಲು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗೆ ಕೆಲಸ ಮಾಡಿದವರಿಗೆ ಇಲ್ಲಿ ಬೆಲೆಯೇ ಇಲ್ಲ ಅಂತ ಹೇಳಿ ಶ್ರೀರಾಮುಲು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಿಜೆಪಿ ರಾಜ್ಯ ಕೋರ್ ಕಮಿಟಿಯಲ್ಲಿ ಶ್ರೀರಾಮುಲು ಬೇಸರ ವ್ಯಕ್ತಪಡಿಸಿದ್ದಾರೆ. ಹೈಕಮಾಂಡ್ ಅಂಗಳ ತಲುಪಿದೆ ಕೋರ್ ಕಮಿಟಿಯಲ್ಲಿ ನಡೆದಿರುವಂತಹ ಜಟಾಪಟಿ. ಹಾಗಾದ್ರೆ ಕೋರ್ ಕಮಿಟಿಯಲ್ಲಿ ಏನು ನಡೀತು ಅಂತ ನೋಡೋದಾದ್ರೆ, ಕೋರ್ ಕಮಿಟಿಯಲ್ಲಿ ಆಗಿರುವಂತಹ ಬೆಳವಣಿಗೆಯ ಬಗ್ಗೆ ಶ್ರೀರಾಮುಲು ದೂರು ನೀಡಿದ್ದಾರೆ. ನಿನ್ನೆ ಬೆಂಗಳೂರಿನಲ್ಲಿ ನಡೆದಿರುವಂತಹ ಬಿಜೆಪಿ ಕೋರ್ ಕಮಿಟಿಯ ಸಭೆ ಇದು. ಬಿಎಲ್ ಸಂತೋಷ್ ಮತ್ತು ಸಂಘ ಪರಿವಾರದ ಮುಖಂಡರಿಗೆ ಶ್ರೀರಾಮುಲು ದೂರು ನೀಡಿದ್ದಾರೆ. ಬಿಎಲ್ ಸಂತೋಷ್ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ, ಇವರಿಗೆ ಶ್ರೀರಾಮುಲು ದೂರು ನೀಡಿದ್ದಾರೆ. ಇನ್ನು ನನಗೆ ಕೋರ್ ಕಮಿಟಿಯಲ್ಲಿ ಅವಮಾನ ಆಗುವಂತಹ ರೀತಿಯಲ್ಲಿ ಇವರು ನಡೆಸಿಕೊಂಡಿದ್ದಾರೆ. ಸಂಡೂರು ಉಪಚುನಾವಣೆಯ ವಿಚಾರ ಕೋರ್ ಕಮಿಟಿಯಲ್ಲಿ ಚರ್ಚೆಯಾಗಿದೆ. ಚುನಾವಣೆಯಲ್ಲಿ ಶ್ರೀರಾಮುಲು ಕೆಲಸ ಮಾಡಿಲ್ಲ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ. ಇನ್ನು ಬಿಜೆಪಿ ಉಸ್ತುವಾರಿ ಮಾತಿಗೆ ಸಭೆಯಲ್ಲಿ ಶ್ರೀರಾಮುಲು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನೂ ಕೂಡ ಉಪಚುನಾವಣೆ ಸೋಲಿನ ಕುರಿತು ಸದಾನಂದಗೌಡ ಸಮಿತಿ ವರದಿಯನ್ನೇ ಕೊಟ್ಟಿಲ್ಲ. ಆಗ್ಲೇ ನೀವು ಹೇಗೆ ನಾನು ಕೆಲಸ ಮಾಡಲಿಲ್ಲ ಅಂತ ಹೇಳ್ತೀರಿ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ವೇಳೆ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೂ ಶ್ರೀರಾಮುಲು ಪ್ರಶ್ನೆ ಮಾಡಿದ್ದಾರೆ. ಏನೋ ಬಿಜೆಪಿ ಉಸ್ತುವಾರಿ ಅವರೇನೋ ಉತ್ತರ ಪ್ರದೇಶದವರು, ರಾಜ್ಯಾಧ್ಯಕ್ಷರಾಗಿ ನೀವಾದ್ರೂ ಹೇಳಬಹುದಿತ್ತಲ್ವಾ ಅಂತ ಹೇಳಿ ಪ್ರಶ್ನೆಯನ್ನ ಕೂಡ ಶ್ರೀರಾಮುಲು ಮಾಡಿದ್ದಾರೆ. ನಮ್ಮ ರಕ್ಷಣೆಗೆ ಬರಬೇಕಲ್ವಾ ಅಂತ ಕೇಳಿದ್ದಾರೆ. ಹಾಗಾಗಿ ವಿಜಯೇಂದ್ರ ನನ್ನ ಬಗ್ಗೆಯೂ ಹೀಗೆ ಹೇಳಿದ್ದಾರೆ, ಹೀಗೆ ಮಾತನಾಡಿದ್ದಾರೆ ಅನ್ನುವಂಥದ್ದನ್ನ ಇಲ್ಲಿ ವಿಜಯೇಂದ್ರ ತಿಳಿಸಿದ್ದಾರೆ. ಹೀಗಾದ್ರೆ ನಿಮಗೆ ಇಷ್ಟ ಇಲ್ಲ ಅಂತಾದ್ರೆ ಬೇಕಾದ್ರೆ ನಾನು ಪಕ್ಷವನ್ನ ಬಿಡ್ತೇನೆ, ಪಕ್ಷದಿಂದ ದೂರ ಆಗ್ತೇನೆ. ಆದ್ರೆ ಪಕ್ಷವನ್ನ ಬಿಡುವ ಮುನ್ನ ಮೋದಿ ಹಾಗೂ ಅಮಿತ್ ಶಾಗೆ ಹೇಳಿ ಪಕ್ಷವನ್ನ ತೊರಿತೇನೆ. ನಾನು ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದೇನೆ ಅಂತ ಹೇಳಿ ಶ್ರೀರಾಮುಲು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಕೆಲಸ ಮಾಡ್ತಾ ಇರೋರಿಗೆ ಇಲ್ಲಿ ಬೆಲೆಯೇ ಇಲ್ಲ ಎನ್ನುವಂತಹ ಮಾತನ್ನ ಶ್ರೀರಾಮುಲು ಹೇಳೋದ್ರ ಮುಖಾಂತರ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ನಿನ್ನೆ ಬೆಂಗಳೂರಿನಲ್ಲಿ ನಡೆದಿರುವಂತಹ ಬಿಜೆಪಿ ಕೋರ್ ಕಮಿಟಿಯ ಸಭೆ ಏನಿತ್ತು, ಆ ಒಂದು ಬಿಜೆಪಿಯ ರಾಜ್ಯ ಕೋರ್ ಕಮಿಟಿ ಸಭೆಯಲ್ಲಿ ಶ್ರೀರಾಮುಲು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಹೈಕಮಾಂಡ್ ಅಂಗಳ ತಲುಪಿದೆ ಕೋರ್ ಕಮಿಟಿಯ ಜಟಾಪಟಿ. ಕೋರ್ ಕಮಿಟಿ ಬೆಳವಣಿಗೆಯ ಬಗ್ಗೆ ಶ್ರೀರಾಮುಲು ದೂರು ನೀಡಿದ್ದಾರೆ. ಹಾಗಾದ್ರೆ ಯಾಕೆ ಶ್ರೀರಾಮುಲು ಈ ಒಂದು ಸಭೆಯಲ್ಲಿ ದೂರು ನೀಡ್ತಾರೆ ಅನ್ನುವಂತಹ ವಿಚಾರ ಇಲ್ಲಿ ಬಹಳ ಪ್ರಮುಖವಾಗ್ತಾ ಹೋಗುತ್ತೆ. ಹಾಗಾಗಿ ಅವರು ಬೇಸರ ವ್ಯಕ್ತಪಡಿಸಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನಗೆ ಕೋರ್ ಕಮಿಟಿಯಲ್ಲಿ, ಶ್ರೀರಾಮುಲು ಅವರಿಗೆ ಕೋರ್ ಕಮಿಟಿಯಲ್ಲಿ ಬೇಸರ ಆಗುವಂತೆ ನಡೆಸಿಕೊಂಡಿದ್ದಾರೆ. ಸಂಡೂರು ಉಪಚುನಾವಣೆಯ ವಿಚಾರ ನಿನ್ನೆ ಈ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗಿದೆ. ಚುನಾವಣೆಯಲ್ಲಿ ಶ್ರೀರಾಮುಲು ಕೆಲಸ ಮಾಡಲಿಲ್ಲ, ಯಾವುದೇ ರೀತಿಯ ಕೆಲಸವನ್ನ ಶ್ರೀರಾಮುಲು ಮಾಡಲಿಲ್ಲ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ. ಇನ್ನು ಬಿಜೆಪಿ ಉಸ್ತುವಾರಿ ಮಾತಿಗೆ ಸಭೆಯಲ್ಲೇ ಶ್ರೀರಾಮುಲು ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಇನ್ನೂ ಕೂಡ ಉಪಚುನಾವಣೆ ಸೋಲಿನ ಕುರಿತು ಸದಾನಂದಗೌಡ ಸಮಿತಿ ವರದಿಯನ್ನೇ ಕೊಟ್ಟಿಲ್ಲ.
ಆಗ್ಲೇ ನೀವು ಹೇಗೆ ನಾನು ಕೆಲಸ ಮಾಡಲಿಲ್ಲ ಅಂತ ಹೇಳ್ತೀರಿ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಶ್ರೀರಾಮುಲು. ಹಾಗಾಗಿ ಇವರಿಗೆ ಬೇಸರ ಉಂಟಾಗಿದೆ. ಹೈಕಮಾಂಡ್ ಅಂಗಳ ತಲುಪಿದೆ ಕೋರ್ ಕಮಿಟಿಯ ಜಟಾಪಟಿ. ನಿನ್ನೆ ಬೆಂಗಳೂರಿನಲ್ಲಿ ಬಿಜೆಪಿಯ ಕೋರ್ ಕಮಿಟಿ ಸಭೆ ನಡೆದಿದೆ. ಇನ್ನು ಈ ಸಭೆಯಿಂದಾಗಿ ಹೈಕಮಾಂಡ್ ಅಂಗಳ ತಲುಪಿದೆ ಜಟಾಪಟಿ. ಬಿಜೆಪಿ ರಾಜ್ಯ ಕೋರ್ ಕಮಿಟಿಯಲ್ಲಿ ಶ್ರೀರಾಮುಲು ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಬೆಂಗಳೂರಿನಲ್ಲಿ ನಡೆದಿರುವಂತಹ ಈ ಒಂದು ಸಭೆಗೆ ಸಂಬಂಧಪಟ್ಟಂತೆ BL ಸಂತೋಷ್ ಮತ್ತು ಸಂಘ ಪರಿವಾರದ ಮುಖಂಡರಿಗೆ ಶ್ರೀರಾಮುಲು ಇಲ್ಲಿ ದೂರನ್ನ ನೀಡಿದ್ದಾರೆ. ಯಾಕೆ ಅಂತ ನೋಡ್ತಾ ಹೋಗೋದಾದ್ರೆ, ಕೋರ್ ಕಮಿಟಿಯಲ್ಲಿ ನಿನ್ನೆ ಶ್ರೀರಾಮುಲುಗೆ ಅವಮಾನ ಆಗುವಂತೆ ನಡೆಸ್ಕೊಂಡಿದ್ದಾರೆ ಅನ್ನುವಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಂಡೂರು ಉಪಚುನಾವಣೆಯ ವಿಚಾರವನ್ನ ನಿನ್ನೆ ಸಭೆಯಲ್ಲಿ ಚರ್ಚೆಯನ್ನ ಮಾಡ್ತಾರೆ. ಚುನಾವಣೆಯಲ್ಲಿ ಶ್ರೀರಾಮುಲು ಯಾವುದೇ ರೀತಿಯ ಕೆಲಸವನ್ನೇ ಮಾಡಿಲ್ಲ ಅಂತ ಹೇಳಿ ಆರೋಪವನ್ನ ಮಾಡ್ತಾರೆ. ಇನ್ನು ಬಿಜೆಪಿ ಉಸ್ತುವಾರಿ ಮಾತಿಗೆ ಶ್ರೀರಾಮುಲು ಆ ಸಭೆಯಲ್ಲೇ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಹೇಗೆ ನೀವು ಕೆಲಸವನ್ನ ಮಾಡಿಲ್ಲ ಅಂತ ಹೇಳ್ತೀರಿ ಎನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾರೆ. ಇನ್ನು ಕೂಡ ಉಪಚುನಾವಣೆಯ ಸೋಲಿನ ಕುರಿತಂತೆ ಸದಾನಂದಗೌಡ ಸಮಿತಿ ವರದಿಯನ್ನೇ ಕೊಟ್ಟಿಲ್ಲ, ಆಗಲೇ ನೀವು ಹೇಗೆ ಕೆಲಸವನ್ನ ಮಾಡಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದೀರಿ ಅಂತ ಹೇಳಿ ಶ್ರೀರಾಮುಲು ಇಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು ಈ ವೇಳೆ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೂ ಕೂಡ ಶ್ರೀರಾಮುಲು ಪ್ರಶ್ನೆಯನ್ನ ಮಾಡಿದ್ದಾರೆ. ಬಿಜೆಪಿ ಉಸ್ತುವಾರಿ ಅಗರ್ವಾಲ್ ಅವರೇನೋ ಉತ್ತರ ಪ್ರದೇಶದವರು, ರಾಜ್ಯಾಧ್ಯಕ್ಷರಾಗಿ ನೀವಾದ್ರೂ ಹೇಳಬೇಕಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು ನಮ್ಮ ರಕ್ಷಣೆಗೆ ಬರಬೇಕಲ್ವಾ ಅಂತ ಹೇಳಿ ಶ್ರೀರಾಮುಲು ವಿಜಯೇಂದ್ರಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಇಲ್ಲ, ನನ್ನ ಬಗ್ಗೆಯೂ ಹೀಗೆ ಹೇಳಿದ್ದಾರೆ, ಹೀಗೆ ಮಾತನಾಡಿದ್ದಾರೆ ಅಂತ ಹೇಳಿ ಶ್ರೀರಾಮುಲುಗೆ ವಿಜಯೇಂದ್ರ ಹೇಳಿದ್ದಾರೆ. ಹೀಗೆ ಆದರೆ ನಿಮಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಬೇಕಾದರೆ ನಾನು ಪಕ್ಷವನ್ನು ಬಿಡ್ತೇನೆ, ಆದರೆ ಪಕ್ಷವನ್ನು ಬಿಡುವ ಮುನ್ನ ಮೋದಿ ಹಾಗೂ ಅಮಿತ್ ಶಾಗೆ ಹೇಳಿ ಪಕ್ಷವನ್ನು ಬಿಡ್ತೇನೆ, ನಾನು ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದೇನೆ, ಕೆಲಸವನ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿ ಶ್ರೀರಾಮುಲು ಇಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೆಲಸವನ್ನ ಮಾಡಿದವರಿಗೆ ಇಲ್ಲಿ ಬೆಲೆ ಇಲ್ಲ ಅಂತ ಹೇಳಿ ಶ್ರೀರಾಮುಲು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ನಿನ್ನೆ ಬೆಂಗಳೂರಿನಲ್ಲಿ ಬಿಜೆಪಿಯ ಕೋರ್ ಕಮಿಟಿಯ ಸಭೆ ನಡೆಯುತ್ತೆ. ಇನ್ನು ಸಭೆಯನ್ನ ನಡೆಸುವಂತಹ ಉದ್ದೇಶ ಏನು ಅಂದರೆ, ಈಗಾಗಲೇ ಬಿಜೆಪಿಯಲ್ಲಿ ಸಾಕಷ್ಟು ಒಳಬೇಗುದಿಗಳು, ಜಗಳಾಟ, ಇನ್ನು ಸಚಿವ ಸ್ಥಾನ ಇವುಗಳಿಗೆ ಸಾಕಷ್ಟು ಚರ್ಚೆ ನಡೀತಾ ಇತ್ತು. ಹಾಗಾಗಿ ಒಳಜಗಳ ಒಳಬೇಗುದಿ ಏನೆಲ್ಲ ಕೂಡ ನಡೀತಾ ಇತ್ತು ಅದೆಲ್ಲದಕ್ಕೂ ಬ್ರೇಕ್ ಹಾಕುವಂತಹ ನಿಟ್ಟಿನಲ್ಲಿ ನಿನ್ನೆ ಬಿಜೆಪಿ ರಾಜ್ಯ ಉಸ್ತುವಾರಿ ಸಭೆಯನ್ನ ಕರೀತಾರೆ. ಹಾಗೆ ಸಭೆ ನಡೀತಾ ಇರಬೇಕಾದ್ರೆ ಬಿಜೆಪಿಯ ಕೋರ್ ಕಮಿಟಿ ಸಭೆಯಲ್ಲಿ ಶ್ರೀರಾಮುಲು ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇದೀಗ ಹೈಕಮಾಂಡ್ ಅಂಗಳ ತಲುಪಿದೆ ಬಿಜೆಪಿಯ ಕೋರ್ ಕಮಿಟಿಯ ಜಟಾಪಟಿ. ಕೋರ್ ಕಮಿಟಿಯ ಬೆಳವಣಿಗೆಯ ಬಗ್ಗೆ ಶ್ರೀರಾಮುಲು ದೂರು ನೀಡಿದ್ದಾರೆ. ನಿನ್ನೆ ಬೆಂಗಳೂರಿನಲ್ಲಿ ನಡೆದಿರುವಂತಹ ಬಿಜೆಪಿಯ ಕೋರ್ ಕಮಿಟಿಯ ಸಭೆ ಇದು. BL ಸಂತೋಷ್ ಮತ್ತು ಸಂಘ ಪರಿವಾರದ ಮುಖಂಡರಿಗೆ ದೂರನ್ನ ನೀಡ್ತಾರೆ. BL ಸಂತೋಷ್ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ, ಇವರಿಗೆ ಶ್ರೀರಾಮುಲು ದೂರನ್ನ ನೀಡ್ತಾ ಹೋಗ್ತಾರೆ. ಹಾಗಾದ್ರೆ ಯಾಕೆ ಶ್ರೀರಾಮುಲು ಇಲ್ಲಿ ದೂರು ನೀಡಿದ್ರು ಅನ್ನೋದು ಪ್ರಮುಖವಾಗ್ತಾ ಹೋಗುತ್ತೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಜನಾರ್ದನ್ ಹೆಬ್ಬಾರ್, ಏನು ನಿನ್ನೆ ಕೋರ್ ಕಮಿಟಿಯ ಸಭೆ ನಡೆದಿದೆ ಬೆಂಗಳೂರಿನಲ್ಲಿ. ಇನ್ನು ಈ ಕೋರ್ ಕಮಿಟಿ ಸಭೆ ನಡೆದಿರೋದ್ರಲ್ಲಿ ಕೆಲವೊಂದಿಷ್ಟು ವಿಚಾರಗಳು ಚರ್ಚೆಯಾಗಿದೆ. ಹಾಗೆ ಶ್ರೀರಾಮುಲು ಕೂಡ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿ ದೂರನ್ನ ನೀಡಿದ್ದಾರೆ. ಹಾಗಾದ್ರೆ ಏನಿದು ಜಟಾಪಟಿ ಅಂತ, ಈ ಕುರಿತು ಹೆಚ್ಚಿನ ಡೀಟೇಲ್ಸ್ ಏನಿದೆ? ದಿವ್ಯಾ, ನಿನ್ನೆ ನಡೆದಂತ ಬಿಜೆಪಿ ಕೋರ್ ಕಮಿಟಿಯಲ್ಲಿ ಬಹಳ ಪ್ರಮುಖವಾದಂತ ಚರ್ಚೆ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ದು ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಚರ್ಚೆ ಆಗತ್ತೆ. ಅದಕ್ಕೆ ಯತ್ನಾಳ್ ಅವರ ವಿಚಾರ, ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ವಿಚಾರ, ಇದೆಲ್ಲ ವಿಚಾರವನ್ನ ಇಟ್ಟು ಪ್ರಸ್ತಾಪ ಮಾಡಿ ಪರಸ್ಪರ ಆರೋಪ ಪ್ರತ್ಯಾರೋಪಗಳ ಸುರಿಮಳೆನೇ ಆಗತ್ತೆ ಅಂತ ಅಂದ್ಕೊಂಡಿದ್ರು. ಆದ್ರೆ ಅಲ್ಲಿ ಬೇರೆದೇ ವಿಚಾರ ಚರ್ಚೆ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ. ಏನಂತಂದ್ರೆ, ಬಳ್ಳಾರಿಯಲ್ಲಿ ಸಂಡೂರಿನಲ್ಲಿ ಕಳೆದ ಉಪಚುನಾವಣೆಯಲ್ಲಿ ಸೋಲಾಗ್ಲಿಕ್ಕೆ ಕಾರಣ ಶ್ರೀರಾಮುಲು ಅನ್ನುವಂತ ಒಂದು ಬಹಳ ದೊಡ್ಡ
ಗಂಭೀರವಾದಂತ ಆರೋಪವನ್ನ ಅವ್ರ ವಿರುದ್ಧ ಮಾಡಿದ್ದಾರೆ. ಅದು ಅವ್ರ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಅಂತ ಮಾಹಿತಿ. ಆ ದೂರನ್ನ ಆಧರಿಸಿ ಅಗರ್ವಾಲ್ ಅವರು ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾವ ಕಾರಣಕ್ಕಾಗಿ ಈ ರೀತಿ ಆಯ್ತು, ನಿಮ್ಮ ವಿರುದ್ಧ ಬಹಳ ದೊಡ್ಡ ಗಂಭೀರವಾದಂತ ಆರೋಪ ಬಂದಿದೆ, ಯಾಕಾಗಿ ಹೀಗಾಗಿದೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಪ್ರಶ್ನೆಯನ್ನ ಮಾಡಿರೋದೇನಂತಂದ್ರೆ, ಸದಾನಂದ ಗೌಡ್ರ ಅವ್ರ ನೇತೃತ್ವದಲ್ಲಿ ಒಂದು ಕಮಿಟಿ ರಚನೆಯನ್ನ ಮಾಡಲಾಗಿದೆ. ಏನ್ ಕಾರಣಕ್ಕಾಗಿ ಸೋಲಾಗಿದೆ ಉಪಚುನಾವಣೆಯಲ್ಲಿ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ. ಆ ಸಮಿತಿ ಇನ್ನು ವರದಿಯನ್ನೇ ಕೊಟ್ಟಿಲ್ಲ, ಅದಕ್ಕೂ ಮುಂಚಿತವಾಗಿ ಹೇಗೆ ನನ್ನ ಮೇಲೆ ಆರೋಪವನ್ನ ಮಾಡ್ತೀರಿ ಅನ್ನೋಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಲ್ಲದೇನೆ ನೇರವಾಗಿ ಅವ್ರು ಇನ್ನೊಂದು ವಿಚಾರ ಪ್ರಸ್ತಾಪ ಮಾಡಿದ್ದೇನೆಂದ್ರೆ, ವಿಜೇಂದ್ರ ಅವರಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಲ್ಲೇನೆ ಅವರು ಅಷ್ಟೊಂದು ಮಾತಾಡ್ತಿದ್ದಾರೆ, ಅವರು ಬೇರೆ ರಾಜ್ಯದವರಿದ್ದಾರೆ ಅಗರ್ವಾಲ್ ಅವರು, ಅವರಿಗೆ ಇಲ್ಲಿನ ವಾಸ್ತವ ಏನು ಅಂತ ಗೊತ್ತಿಲ್ಲದೆ ಇರಬಹುದು. ಆದ್ರೆ ನೀವಾದ್ರೂ ಈ ಸಂದರ್ಭದಲ್ಲಿ ನನ್ನ ರಕ್ಷಣೆಗೆ ಬರ್ಬೇಕಲ್ವಾ, ನನ್ನ ಪರವಾಗಿ ಮಾತಾಡ್ಬೇಕಲ್ವಾ, ಅಲ್ಲಿ ವಾಸ್ತವದಲ್ಲಿ ಏನಾಗಿದೆ, ಯಾವ ಕಾರಣಕ್ಕಾಗಿ ಸೋಲಾಗಿದೆ, ನನ್ನ ಪಾತ್ರ ಏನಿತ್ತು, ನಾನು ಯಾವ ರೀತಿ ಕೆಲಸ ಮಾಡಿದ್ದೀನಿ, ಇದೆಲ್ಲವೂ ಕೂಡ ನಿಮ್ಗೆ ಗೊತ್ತಿದೆ. ಅದನ್ನ ನೀವು ಇಲ್ಲಿ ಬೆಂಬಲಿಸಿ ಮಾತಾಡ್ಬೇಕಾಗಿತ್ತು, ನೀವ್ ಯಾಕೆ ಮಾತಾಡಿಲ್ಲ ಅನ್ನೋಂಥ ವಿಚಾರವನ್ನ ನೇರವಾಗಿ ವಿಜೇಂದ್ರ ಅವರಿಗೆ ಹೇಳಿದ್ದಾರೆ. ಆವಾಗ ವಿಜೇಂದ್ರ ಅವರು ಕೂಡ ಮೌನವಾಗಿ ನಿಧಾನವಾಗಿ ಒಂದು ಮಾತನ್ನ ಹೇಳಿದ್ದಾರೆ. ನನ್ನ ವಿರುದ್ಧವೂ ಸಹಿತ ಆರೋಪ ಇದೆ ಅಲ್ಲಿ ಅಂತ ಮಾತನ್ನ ಹೇಳಿ ಸುಮ್ಮನಾಗಿದ್ದಾರೆ. ಆದ್ರೆ ರಾಮುಲು ಅವರು ಅಷ್ಟಕ್ಕೆ ಸುಮ್ಮನಾಗಿಲ್ಲ. ನಾನು ಬಹಳ ಶ್ರಮ ಪಟ್ಟು ಕೆಲಸ ಹಾಕಿ ಮಾಡಿದೀನಿ, ಗೆಲ್ಲಲೇಬೇಕು ಅಂತ ಹಠ ತೊಟ್ಟಿದ್ದೀನಿ, ಬಹುತೇಕ ಗೆದ್ದೇ ಬಿಡ್ತೀವಿ ಅನ್ನೋಂಥ ಮಟ್ಟಕ್ಕೂ ಕೂಡ ತೆಗೆದುಕೊಂಡು ಹೋಗಿದ್ದೆ. ಆದಾಗ್ಯೂ ಸಹಿತ ನನ್ನ ಮೇಲೆ ಇಷ್ಟೊಂದು ಆರೋಪ ಬಂದಿದೆ. ನಾನೊಬ್ಬ ವಾಲ್ಮೀಕಿ ಸಮುದಾಯದ ನಾಯಕನಾಗಿ ಏನ್ ಪರಿಶ್ರಮ ಪಟ್ಟಿದ್ದೀನಿ, ಆದ್ರೆ ವಿನಾಕಾರಣವಾಗಿ ದುರುದ್ದೇಶಪೂರ್ವಕವಾಗಿ ಇಂತಹ ದೂರನ್ನ ನೀಡಲಾಗ್ತಾ ಇದೆ. ಜನಾರ್ದನ್ ರೆಡ್ಡಿ ಅವರೇ ನನ್ನ ಕಡೆ ಇದನ್ನ ಟಾರ್ಗೆಟ್ ಮಾಡಿಸಿ ಇಂತಹ ದೂರನ್ನ ಕೊಟ್ಟಿದ್ದಾರೆ ಅನ್ನುವಂತ ಗಂಭೀರವಾದಂತ ಆರೋಪವನ್ನು ಕೂಡ ಅವ್ರು ಮಾಡಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗಿದೆ. ಅಲ್ದೇನೆ ಇನ್ನೂ ಮುಂದುವರೆದವರು ಇನ್ನೊಂದು ಮಾತನ್ನ ಹೇಳ್ತಾರೆ ರಾಮುಲು ಅವರು. ಒಂದ್ ವೇಳೆ ನಿಮ್ಗೆ ನನ್ನ ನಡೆಸಲು ಇಷ್ಟ ಆಗ್ತಾ ಇಲ್ಲ, ನಾನು ಸರಿಯಾಗಿ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ಈಗ್ಲೇ ಹೇಳಿ, ನಾನು ತಕ್ಷಣ ಪಕ್ಷ ಬಿಟ್ಟು ಕೂಡ ಹೋಗಿ ಸಿದ್ಧ ಇದ್ದೀನಿ. ಸಾಕು, ನನ್ಗೆ ಈ ರೀತಿಯ ಅವಮಾನ ಮಾಡಿಸ್ಕೊಂಡು ಇರ್ಬೇಕಂತ ಅಗತ್ಯ ಇಲ್ಲ. ಆದ್ರೆ ನಾನು ಪಕ್ಷವನ್ನ ಬಿಟ್ಟು ಹೋಗುವಂತಹ ಸಂದರ್ಭ ಬಂತು ಅಂತಂದ್ರೆ ಎಲ್ಲಾ ವಿಚಾರವನ್ನ, ಏನೆಲ್ಲ ಆಯ್ತು ಎಲ್ಲಾ ವಿಚಾರವನ್ನ ಹೈಕಮಾಂಡ್ ಗಮನಕ್ಕೆ ತರ್ತೀನಿ. ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಅಮಿತ್ ಶಾ ಅವರಿಗೂ ಇಲ್ಲಿನ ಎಲ್ಲಾ ಮಾಹಿತಿಯನ್ನ, ಇಂಚಿಂಚು ಮಾಹಿತಿಯನ್ನ, ಇವನ ಉಪಚುನಾವಣೆಯಲ್ಲಿ ಏನಾಯ್ತು, ಯಾರೆಲ್ಲ ಟಾರ್ಗೆಟ್ ಮಾಡ್ತಾ ಇದಾರೆ, ಯಾಕಾಗಿ ಸೋಲಾಯ್ತು, ಎಲ್ಲಾ ವಿಚಾರವನ್ನ ಇಂಚಿಂಚು ಮಾಹಿತಿಯನ್ನ ಅವ್ರ ಗಮನಕ್ಕೆ ತಂದು ನಂತರದಲ್ಲಿ ನಾನು ಪಕ್ಷವನ್ನ ಬಿಟ್ಟು ಹೋಗ್ತೀನಿ ಅನ್ನೋ ಗಂಭೀರವಾದಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದು ಒಂದ್ ರೀತಿಯಲ್ಲಿ ವಿಜೇಂದ್ರ ಅವರಿಗೂ ಎಚ್ಚರಿಕೆ, ಇನ್ನೊಂದ್ ಕಡೆಯಲ್ಲಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರಿಗೂ ಸಹಿತ ಎಚ್ಚರಿಕೆ ಕೊಟ್ಟ ಹಾಗೆ ಇತ್ತು. ರಾಮುಲು ಅವರು ಮಾತಾಡಿದ್ರು, ಒಂದ್ ರೀತಿಯಲ್ಲಿ ಆಕ್ರೋಶದಲ್ಲಿ ಮಾತಾಡಿದ್ದಾರೆ. ಅದನ್ನೇ ತಮ್ಮ ವಿರುದ್ಧ ಬಂದಿರುವಂತ ಇಂಥ ಒಂದು ಗಂಭೀರ ಆರೋಪ, ತನ್ನ ನಡೆಸಿಕೊಂಡಂತ ರೀತಿ, ಆಡಿರುವಂತ ಮಾತು, ಇದೆಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ಸಂಘ ಪರಿವಾರಕ್ಕೂ ಸಹಿತ ರಾಮುಲು ಅವರು ದೂರು ಕೊಟ್ಟಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗಿದೆ. ದಿವ್ಯಾ, ಏನಾದ್ರೂ ಟಾರ್ಗೆಟ್ ಆದ್ರ ಹಾಗಾದ್ರೆ? ಖಂಡಿತ ಇಲ್ಲಿ ರಾಮುಲು ಅವ್ರನ್ನ ಟಾರ್ಗೆಟ್ ಮಾಡ್ಲಾಗ್ತಾ ಇದೆ ಅನ್ನೋಂಥದ್ದೇ ಮಾಹಿತಿ. ಯಾಕಂತಂದ್ರೆ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರು ಅತ್ಯಂತ ಗಳಸ್ಯ ಕಂಠಸ್ಯ ಆಗಿದ್ದಂಥವ್ರು. ಒಂದು ಸಂದರ್ಭದಲ್ಲಿ ಇಬ್ರು ಕೂಡ ಅತ್ಯಾಪ್ತರು, ಎಲ್ಲಿ ಹೋದ್ರು ಎಲ್ಲೇ ಬಂದ್ರು ಜೊತೆಯಲ್ಲೇ ಇದ್ರು. ಕಳೆದ ಉಪಚುನಾವಣೆ ಸಂದರ್ಭದಲ್ಲೂ ಸಹಿತ ಜೊತೆಯಾಗಿ ಒಂದಷ್ಟು ಕಡೆಯಲ್ಲಿ ಓಡಾಡಿದ್ದಾರೆ. ಕಾರಣ ಏನು ಅಂತಂದ್ರೆ, ಇಲ್ಲಿ ಬಳ್ಳಾರಿ ಸಂಡೂರ್ನಲ್ಲಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವಂತ ಸಂದರ್ಭದಲ್ಲಿ ಜನಾರ್ದನ್, ಮತ್ತೆ ನಿಮ್ಮನ್ನ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸ್ತೀನಿ. ಇದೀಗ ಸ್ವತಃ ನಮ್ಮ ಜೊತೆ ಶ್ರೀರಾಮುಲು ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ರೀ ಸರ್, ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತೈತ್ರಿ. ರೈಟ್ ಸರ್. ಸರ್, ಈಗ 30 ವರ್ಷದ ನಿಮ್ಮ ರಾಜಕೀಯ ಜೀವನದಲ್ಲಿ ಯಾವುದೇ ರೀತಿಯ ಕಪ್ಪು ಚುಕ್ಕೆ ಅನ್ನೋದಿರಲಿಲ್ಲ ಸರ್. ಪಕ್ಷದ ಕಟ್ಟಾಳು ಆಗಿ ನಿಮ್ಮನ್ನು ನೀವು ಬಿಜೆಪಿಯಲ್ಲಿ ನಡೆಸ್ಕೊಂಡು ಬಂದಿದ್ರಿ. ಇವತ್ತು ಆ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ನಿಮ್ಮನ್ನೇನಾದರೂ ಟಾರ್ಗೆಟ್ ಮಾಡಿಬಿಟ್ರ ಅನ್ನುವಂತಹ ಭಾವನೆ ಸರ್, ಏನು ಹೇಳ್ತಿರೋದ್ರ ಬಗ್ಗೆ? ನೋಡ್ರಿ, ನಾನು ಯಾವತ್ತೂ ಕೂಡ ನೀವು ಅಂದಂಗೆನೆ ನಾನು 30 ವರ್ಷದಿಂದ ಪ್ರಾಮಾಣಿಕವಾಗಿ ರಾಜಕಾರಣ ಮಾಡ್ಕೊಂತ ಬಂದಿದ್ದೀನಿ. ಏನು ನಾನು ಹಣೆ ಬರ ಚೊಲೋ ಇದ್ದಿಲ್ರಿ, ಮನೆ ಎಲೆಕ್ಷನ್ದಲ್ಲಿ ಸೋತೋಗೇನ್ರಿ. ನನಗೆ ನೇರವಾಗಿ ನಿನ್ನೆ ನಮ್ಮ ಉಸ್ತುವಾರಿಗಳಾದಂಥ ರಾಧಾಮೋಹನ್ ಅಗರ್ವಾಲ್ ಅವ್ರು ನೇರವಾಗಿ ಹೇಳಿದ್ರಿ ನನಗೆ, ಹಿಂಗೆ ಮುಖದ ಮೇಲೆ ರೀ ಹಂಗೆ ಕುಂತಿಲ್ರಿ, ಹಂಗೆ ಆ ಕಡೆ ಈ ಕಡೆ ನೋಡ್ಲಾರ್ದಂತ ಅವ್ರು ಏನಂದ್ರಿ, ರಾಮುಲು ಅವ್ರೆ ನಿನ್ನಿಂದನೇ ಸೋಲಾಯ್ತು, ನಿನ್ನೆ ಸೋಲ್ಸಿ ಅಂತೇಳಿ ನನ್ನ ಮೇಲೆ ನೇರವಾಗಿ ಆರೋಪಣೆ ಮಾಡಿದ್ರಿ. ನಾನೇನ್ ಹೇಳಿದ್ರಿ, ರಾಧಾಮೋಹನ್ ಅಗರ್ವಾಲ್ ಅವ್ರೆ, ನೀವು ಯಾವ ಬೇಸಿಸ್ ಮೇಲೆ ನನ್ನ ಮೋಸ ಮಾಡಿದೀನಿ, ನಾನು ಸೋಲ್ಸಿದ್ದೀನಿ ಅಂತ ಹೇಳ್ತಾ ಇದ್ರಿ. ನೀವು ಯಾರ ಮಾತು ಕೇಳ್ಕೊಂಡು ನೀವು ಹೇಳ್ತಾ ಇದ್ರಿ. ನಾನು ಇವತ್ತು ಇಷ್ಟು ದೊಡ್ಡ ಕಳಂಕ ಹಾಕಿದಿರಿ, ಇಷ್ಟು ಕಷ್ಟಪಟ್ಟಂತ ವ್ಯಕ್ತಿಗೆ ನೀವು ಹಾಕಿರೋಂಥದ್ದು ಇಂಥ ಕಳಂಕ ನನಗೆ ಜೀವನದಲ್ಲಿ ನಾನು ಅರಗಿಸ್ಲಾರ್ದಂತ ಅಷ್ಟು ದೊಡ್ಡ ನೋವು ಆಗ್ತಾ ಇದ್ರಿ. ಯಾಕೆ ಈ ರೀತಿ ಅಪಮಾನ ಮಾಡ್ತೀವಿ? ಎಲೆಕ್ಷನ್ ಸೋತು ನಾನು ನೋವಲ್ಲಿದ್ದೀನಿ, ಆ ಸೋತ ನಂತರ ಕೂಡ ಇವತ್ತು ಪುನಃ ನನಗೆ ಅವಮಾನ ಮಾಡಂತ ಕೆಲಸ ಮಾಡ್ತಾ ಇದ್ರಿ ಅಂತೇಳಿ ನಾನು ಅವ್ರ ಮೇಲೆ ಕಟ್ಟಿ ಧ್ವನಿಯಿಂದ ಕೇಳುವಂತ ಪ್ರಯತ್ನ ಮಾಡಿದ್ರಿ.
ಹೇಳಿದಂತ ಎಲ್ಲ ರಾಮ್ಲು ನೀವೇ ಎಲ್ಲ ಮಾಡಿರೋದಂದ್ರೆ ಯಾರ ಮಾತು ಕೇಳ್ಕೊಂಡು ಮಾತಾಡ್ತಾ ಇದ್ರಿ ಸರ್? ಯಾರೋ ಜನಾರ್ದನ್ ರೆಡ್ಡಿ ಅವ್ರ ಮಾತು ಕೇಳ್ಕೊಂಡು, ಯಾರೋ ಬಂಗಾರ ಹನುಮಂತ್ ಅವ್ರ ಮಾತು ಕೇಳ್ಕೊಂಡು ಅವ್ರ ಪಕ್ಷಕ್ಕೆ ನುಕ್ಸಾನ ಮಾಡಿದಂತ ಅವ್ರ ಕಾಂಟ್ರಿಬ್ಯೂಷನ್ ನೋಡಿ ಸರ್. ರಾಮ್ಲೂರ್ ಕಾಂಟ್ರಿಬ್ಯೂಷನ್ ಏನಂತ ನೋಡಿ. ಇವತ್ತು ರಾಮ್ಲೂರು ಒಂದೊಂದ್ಸರಿ ಚುನಾವಣೆಯಲ್ಲಿ ನಿಂತು ಕೂಡ 2 ಕ್ಷೇತ್ರದಲ್ಲಿ ಬಾದಾಮಿ ಮತ್ತು ಮೊಳಕಾಲ್ಮೂರದಲ್ಲಿ ನಿಂತು 2 ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ವಿರುದ್ಧ ನಿಂತು ಕೂಡ 2 ಕ್ಷೇತ್ರದಲ್ಲಿ 160 ಕಾನ್ಸ್ಟಿಟ್ಯೂನ್ಸಿಗೆ ಹೆಲಿಕಾಪ್ಟರ್ ಕೊಟ್ಟು ಅಡ್ಡಾಡಿಸಿದಂತವ್ರು, ಉಪಮುಖ್ಯಮಂತ್ರಿ ಕೊಡ್ತೀನಿ ಅಂತಂತವ್ರು ಇವತ್ತು ಎಲ್ಲವನ್ನು ಕೂಡ ಮರೆತು ಪಾಟೀಲ್ ನಾನು ಒಬ್ಬ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಈ ರೀತಿ ಆರೋಪಣೆ ಮಾಡೋದು ಸರಿಯಲ್ಲ ಅಂತ ಹೇಳಿದ ತಕ್ಷಣ ರಾಜ್ಯಾಧ್ಯಕ್ಷರು ಹಂಗೆ ಸುಮ್ನೆ ಗೇಲಿಯಾಗಿ ನಕ್ಕೊಂತ ಕುಂತೀನಿ. ನಾನು ಹೇಳಿದೆ ರಾಜ್ಯಾಧ್ಯಕ್ಷರಾದಂತ ವಿಜೇಂದ್ರ ಅವರೇ, ತಾವು ನನ್ನ ರಕ್ಷಣೆಗೆ ಬರಬೇಕಾಯ್ತು, ನನ್ನ ರಕ್ಷಣೆಗೆ ನೀವು ಬಂದಿಲ್ಲ ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆ ನೀವು ಕೂಡ ನನ್ನ ಮೇಲೆ ಕೋಪ ಇಟ್ಕೊಂಡಿದ್ರ ಅಂತ ಗೊತ್ತತೆ. ಇವತ್ತು ನಿಮ್ಗೆ ಯಾರಿಗೂ ಇದ್ರ ವಿಚಾರ ಯಾರಿಗೆ ತಿಳಿಸ್ಬೇಕು? ಇವತ್ತು ನಾನ್ ಕೆಲಸ ಮಾಡಿದೀನಿ ಅನ್ನಂತ ವಿಚಾರ ಸಂಡೂರಲ್ಲಿ ಇವತ್ತು ನಾನು ಕೆಲಸ ಮಾಡಂತ ಮೊದಲನೇ ದಿನ ನಾಮಿನೇಷನ್ ಆದ್ಮೇಲೆ ಕೊನೆ ದಿನ ತನಕ ಕೂಡ ನನ್ನ ಜೊತೆಲಿ ಇತ್ತಂತವ್ರು ತಾವು. ಸುಮಾರು ಎಲ್ಲಾ ಹಳ್ಳಿಗಳಿಗೂ ಹೋಗಿ ಕೆಲಸ ಮಾಡಿದೀನಿ. ಇವತ್ತು ಸೋಲು ನನ್ನ ಕೊಳ್ಳೆ ಕಟ್ಟಿ ನಿನ್ನಿಂದಲೇ ಸೋತಿದೀವಿ ಅಂತ ಹೇಳಿ ಅವ್ರು ಹೇಳ್ತಾ ಇದ್ರೆ, ನೀವೇನು ಕೂಡ ನನಗೆ ಬೆಂಬಲಕ್ಕೆ ನಿಂತಿಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ನಿನ್ ವಿಚಾರ ನೀವು ಕೂಡ ನನ್ನ ಮೇಲೆ ಅಸಮಾಧಾನ ಇಟ್ಕೊಂಡಿರ ಅಂತ ಕೇಳಿಸ್ತೈತೆ ಅಂತ ಹೇಳಿದೆ. ಅಂದಂತ ಟೈಮಲ್ಲಿ ಅವ್ನು ಸ್ವಲ್ಪ ಹೊತ್ತಾದ್ಮೇಲೆ ರಾಧಾಮೋಹನ್ ಅಗ್ರವಾಲ್ ಇಲ್ಲ ರಾಮ್ಲು ನನ್ನ ಮಾತು ಏನಿದೆ ನೀನ್ ನೋವಾಗಿದ್ರೆ ಆ ಮಾತನ್ನು ವಾಪಸ್ ತಗೊಂತೀನಿ ಅಂತ ಹೇಳಿದ್ರು. ಅಷ್ಟೊಂದು ಕೋರ್ ಕಮಿಟಿ ಸದಸ್ಯರು ಎಲ್ಲರೂ ಕೂಡ ಹೇಳಿದ್ರು, ಸದಾನಂದ ಗೌಡ ಹೇಳಿದ್ರು, ಇನ್ನ ನಾನು ಎಲೆಕ್ಷನ್ ಎದಕ್ಕೋಸ್ಕರ ಸೋತಿರಂದೇಳಿ ನನ್ನೇ ಕಮಿಟಿಯ ಅಧ್ಯಕ್ಷರು ಮಾಡಿ ಕಳಿಸ್ಕೊಟ್ಟಿದ್ರಿ, ಅಲ್ಲಿ ಹೋಗಿ ಎಲ್ಲರ ಹತ್ರ ಮಾತಾಡ್ಕೊಂಡು ಬಂದಿನಿ, ವರದಿ ನಾನು ತಯಾರು ಮಾಡಿ ಕೊಡಬೇಕಾಯ್ತು. ಅದಕ್ಕಿಂತ ಮುಂಚೆ ರಾಮ್ಲೂರ್ನ ಹೆಂಗ ನೀವು ದೇಶಕ್ಕೆ ಹೋದ್ರಿ, ಹೆಂಗ ರಾಮ್ಲೂರ್ನಿಂದ ಸೋತಿದ್ದಂದು ಹೆಂಗ್ ಮಾತಾಡ್ತೀರಿ ಅಂತೇಳಿ ಅವರು ಸದಾನಂದ ಗೌಡ್ರು ನೋವು ಪಟ್ರು. ಆಮೇಲೆ ಎಲ್ಲ ನಮ್ ಕೋರ್ ಕಮಿಟಿ ಸದಸ್ಯರು ಎಲ್ಲಾರು ಕೂಡ ರಾಮ್ಲು ಮೇಲೆ ಹಿಂಗ್ ಹೇಳ್ಬಾರ್ದಾಯ್ತು, ಯಾಕೆ ನೇರವಾಗಿ ಅರ್ಪಣೆ ಮಾಡಿದ್ರಿ, ಅದು ಹರ್ಟ್ ಮಾಡ್ದಂಗ ಆಯ್ತಲ್ಲ ಅಂತೇಳಿ ಎಲ್ಲರೂ ಕೂಡ ನೋವನ್ನು ವ್ಯಕ್ತಪಡಿಸಿದ್ರು. ಅಂತ ಸಂದರ್ಭದಲ್ಲಿ ನಾನು ಹೇಳಿದೆ, ನೋಡಪ್ಪ ನನ್ನಿಂದ ನೋವಾಗಿದೆ, ನಾನು ಪಾರ್ಟಿನೇ ಬಿಟ್ಟು ಹೋಗ್ತೀನಿ ಅಂತ ಹೇಳಿದಂತ ಟೈಮ್ ಎಲ್ಲರೂ ಕುಂತು ಸರಿ ಮಾಡಿದ್ರು. ಆಮೇಲೆ ಎಲ್ಲರೂ ಒಬ್ರಿಗೊಬ್ರು ಸೇರ್ಕೊಂಡು ನಿನ್ನೆ ಹೇಳಬೇಕಾಯ್ತು, ನಾನು ಹಿಂಗ ಈ ವಿಚಾರ ಎಲ್ಲ ಕೂಡ ನಿನ್ನೆ ಎಲ್ಲ ಬೇಡ ನಮ್ಲಿ ನಾನು ತಪ್ಪ ಮೆಸೇಜ್ ಹೋಗುತ್ತಂದ್ರೆ ಆಯ್ತು ಬಿಡಪ್ಪ ಅಂತ ಹೇಳಿದೆ. ಇವತ್ತು ಮಾಧ್ಯಮಗಳಲ್ಲೆಲ್ಲ ಕೂಡ ಬರುವಂತ ಟೈಮಲ್ಲಿ ನಾನು ಬಾಯಿ ಮುಚ್ಕೊಂಡು ಕುಂತಿರೋ ಸರಿ ಕಾಣಲ್ಲ ಅಂತ ಕಾರಣದಿಂದ ಅವ್ರು ಯಾರ್ಯಾರು ಫೋನ್ ಮಾಡ್ತೀವಿ ಎಲ್ಲರೂ ಕೂಡ ರಿಯಾಕ್ಷನ್ ಕೊಡಂತ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಸುಮಾರಾಗಿ 30 ವರ್ಷದಿಂದ ರಾಜಕೀಯ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಜನಾರ್ದನ್ ರೆಡ್ಡಿ ಅವರು ಇಲ್ಲಿಂದ ಡೆಲ್ಲಿ ತನಕ ಕೂಡ ನಮ್ಮ ಮೇಲೆ ಅಪಪ್ರಚಾರ ಮಾಡಿ ನಮ್ ಬಗ್ಗೆ ಸುಳ್ಳು ಹೇಳ್ಕೊಂತಾನೆ, ಅದು ಏನೋ ಒಂದ್ ಕಡೆ ಆತ ದೊಡ್ಡ ಮನುಷ್ಯ ಆಗ್ಬೇಕಂದ್ರೆ ಹೊರಟಿ ನಮ್ಮನ್ನೆಲ್ಲ ಕೂಡ ಈ ರೀತಿ ಮಾಡ್ತಾ ಇದ್ದಾನೆ. ಈ ರೀತಿ ನಾವು ನೋಡ್ತಾ ಸುಮ್ಮನಿದ್ರೆ ಸರಿ ಇಲ್ಲ ಅಂತ ಕಾರಣದಿಂದ ನಾನು ಮಾತಾಡುವಂತ ಕೆಲಸ ಮಾಡ್ತಾ ಇದ್ದೀನಿ. ಗೊತ್ತಾಯ್ತು ಸರ್, ನಿಮ್ಮ ಮಾತಲ್ಲಿ ಆ ನೋವುಗಳು ಗೊತ್ತಾಗ್ತಾ ಇದೆ ನನಗೆ. ಆದ್ರೆ ಸರ್ ನಾನು ಆ ಎಲೆಕ್ಷನ್ ರಿಸಲ್ಟ್ಸ್ ದಿವಸಕ್ಕೆ ಹೋಗ್ತೀನಿ ಸರ್. ಅವತ್ತು ಬಂಗಾರು ಹನುಮಂತ ಅವರು ಒಂದು ಮಾತನ್ನು ಹೇಳ್ತಾರೆ, ನಾನು ಸೋತಿದ್ದೇನೆ ಅಷ್ಟೇ ಸತ್ತಿಲ್ಲ. ಆ ಭಾವ ಹೆಂಗಿತ್ತು ಅಂದ್ರೆ ಅವತ್ತು ಆ ಚುನಾವಣೆ ಸೋತಿರ್ಬೋದಾದ್ರೆ ಗೆಲುವು ಕಾಣಿಸ್ತಾ ಇತ್ತು, ಅವ್ರ ಮುಖದಲ್ಲಿ ಕಾಣಿಸ್ತಾ ಇತ್ತು. ಆ ಎಲೆಕ್ಷನ್ ಸೋತಿರ್ಬೋದು ಅಷ್ಟೇ ಅನ್ನುವಂಥ ಭಾವ ಇತ್ತು. ಇವತ್ತು ನೀವು ರಾಜೀನಾಮೆ ಮಾತುಗಳನ್ನು ಆಡ್ತಾ ಇದ್ದೀರಿ ಅಂದ್ರೆ ಎಲೆಕ್ಷನ್ ರಿಸಲ್ಟ್ಸ್ ಅನ್ನೋ ಒಂದು ಸಿಂಪಲ್ ವಿಚಾರಕ್ಕೆ ನೀವು ಟಾರ್ಗೆಟ್ ಆಗ್ಬಿಟ್ರಾ ಅಂತ? ಇಲ್ಲಮ್ಮ, ನಾನೇನ್ ಹೇಳ್ತೀನಿ, ಯಾವತ್ತು ಕೂಡ ರಾಜಕಾರಣದಲ್ಲಿ ಸೋತಂತ ಟೈಮ್ಲೆ ಕಾರ್ಯಕರ್ತರಿಗೆ ಆ ಸೋಲನ್ನು ಗೆಲುವಾಗಿ ಸ್ವೀಕಾರ ಮಾಡ್ಕೊಂತೀನಿ ಅನ್ನೋದು ಬಹಳ ಚೆನ್ನಾಗಿದೆಮ್ಮ, ಇಲ್ಲ ಅನ್ನಕ್ ಹೋಗಲ್ಲ. ಆದ್ರೆ ನಾನೇನಂತೀನಿ ಅಂದ್ರೆ ಅವ್ರಂಗ ಸಣ್ಣ ಹುಡುಗಲ್ಲ, ನಂದು ಸುಮಾರಾಗಿ 54 ವರ್ಷ ಅಮ್ಮ. ಇವಾಗ ರಾಜಕಾರಣದಲ್ಲಿ ಮನೆ ಮಠ ಬಿಟ್ಟು ಒಂದು 30-35 ವರ್ಷಗಳ ಕಾಲ ಕೆಲಸ ಮಾಡ್ಕೊಂತ ಬಂದಿದ್ನಮ್ಮ. ನೇರವಾಗಿ ನನಗೆ ಆರೋಪಣೆ ಮಾಡಿದಂತ ಟೈಮಲ್ಲಿ ಇವತ್ತು ರಾಜ್ಯಾಧ್ಯಕ್ಷನ ಬೆಂಬಲ ನಿಲ್ಬೇಕಾಯ್ತು. ನನ್ನ ಅವ್ರು ಮಾತಾಡುವಂತ ಟೈಮಲ್ಲಿ ಯಾರ ಮಾತು ಕೇಳಿ ಮಾತಾಡ್ತಾ ಇದ್ವಿ, ಯಾರಿಗೆ ಮಾತಾಡ್ತಾ ಇದ್ವಿ ಅಂತೇಳಿ ಆ ರೀತಿ ಅವ್ರು ಅದನ್ನ ಯೋಚನೆ ಮಾಡ್ಕೊಂಡು ಮಾತಾಡ್ಬೇಕಾಯ್ತು ಅಂತಮ್ಮ. ಹಂಗಾಗಿ ಇವೆಲ್ಲ ನೋಡಿದಂತ ಟೈಮಲ್ಲಿ ಅವ್ರು ಯಾರು ಹೇಳಿದಂತ ಮಾತನ್ನೇ ಅಗ್ರವಾಲ್ ಅವ್ರಿಗೆ ದೊಡ್ಡದಂತ ಹೇಳ್ಕೊಂಡು ನನ್ನ ಮೇಲೆ ಆರೋಪಣೆ ಮಾಡ್ತಾರಂತ ಹೇಳಿ ಇದು ಸರಿಯಲ್ಲ ಅಂತದ್ದು ನನ್ನ ವಾದಮ್ಮ. ಹಂಗಾಗಿ ನಾನು ಹೇಳಿದ್ದು ಸತ್ಯ, ಪಾರ್ಟಿ ಬಿಡ್ತೀನಿ ಅಂತ ಸತ್ಯ, ಪಾರ್ಟಿ ಬಿಡೋ ಪ್ರಶ್ನೆ ಬರಲ್ಲಮ್ಮ. ಆದ್ರೆ ಕೋಪದಲ್ಲಿ ಹೇಳಿದಂತ ಸತ್ಯಮ್ಮ. ನಾನು ಯಾವತ್ತು ಕೂಡ ಪಾರ್ಟಿ ಬಿಡ್ಬೇಕನ್ನಂತ ಸಂದರ್ಭ ಅಂದ್ರೆ ನಾನು ಮೊದಲನೇದಾಗಿ ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗ್ತೀನಮ್ಮ. ಯಾಕಂದ್ರೆ ಅವ್ರ ಪ್ರೈಮ್ ಮಿನಿಸ್ಟರ್ ನನಗೆ ಸುಮಾರು 25 ವರ್ಷಗಳಿಂದ ಮುಂಚೆಯಿಂದ ಕೂಡ ನಾನು ಎಂಪಿ ಇದ್ದಾಗಿನಿಂದ ಅವ್ರು ರಾಮ್ಲು ಅಂತ ಮಾತಾಡ್ತಾರಮ್ಮ. ಗುಜರಾತ್ ಮುಖ್ಯಮಂತ್ರಿ ಇದ್ದಂತ ಟೈಮಲ್ಲಿ ಕೂಡ ರಾಮ್ಲು ಅಂತ ಹೇಳಿ ಅವ್ರು ಮಾತಾಡ್ತಾರಮ್ಮ. ಅವ್ರಿಗೂ ಹೇಳಿ ಬರ್ತೀನಮ್ಮ. ಅಮಿತ್ ಶಾ ಅವರು ಮುಂಚೆಯಿಂದ ಪರಿಚಯ ಇರೋಕನ್ನ ಅವ್ರಿಗೆ ಹೇಳಿ ಬರ್ತೀನಮ್ಮ. ರಾಜನಾಥ್ ಸಿಂಗ್ ಅವರು, ಗಡ್ಕರಿ ಅವರು, ನಮಗಿನ್ನ ನನಗೆ ಬೇಕಾದಂತ ಸುಮಾರಿಗೆ ಒಂದು ಡಜನ್ ಗಟ್ಲೆ ನನಗೆ ಬೇಕಾದಂತ ಸ್ನೇಹಿತರು ಸೆಂಟ್ರಲ್ ಮಿನಿಸ್ಟರ್ಸ್ಗಳು ಇದಾರಮ್ಮ. ಎಲ್ಲರಿಗೂ ಹೇಳಿ ಬಂದೇ ಬಿಡೋನಮ್ಮ ಪಾರ್ಟಿಗಳು. ಹಂಗೆ ಬಿಡೋದು ಕೂಡ ಹೋಗಲ್ಲಮ್ಮ. ನಾನು ಆ ಪರಿಸ್ಥಿತಿ ಬಂದೆ ಬರಲ್ಲ. ಬಿಡೋಂತ ಪರಿಸ್ಥಿತಿ ಬಂದ್ರೆ ಪ್ರೈಮ್ ಮಿನಿಸ್ಟರ್ ಇಂದ ಸಂತೋಷಿ ತನಕ ಕೂಡ ಎಲ್ಲರೂ ಹೇಳಿ ಬಂದು ಬಿಡೋಂತ ಕೆಲಸ ಮಾಡ್ತೀನಮ್ಮ. ದೂರ ಅಂತಲ್ಲ, ಅಥವಾ ವಿಷಯ ಮುಟ್ಟಿಸ್ಬೇಕು ಅನ್ನುವಂತ ಭಾವನೆ ಇದೆ ಹಂಗಾದ್ರೆ ನಿಮಗೆ? ಹೌದಮ್ಮ. ಇದ್ರ ನನ್ನ ಏನಾಗುತ್ತಮ್ಮ, ಇದನ್ನ ಸುಳ್ಳೆ ಸತ್ಯ ಅಂದ್ಕೊಂಡ್ಬಿಡ್ತಾರಮ್ಮ. ಯಾಕಂದ್ರೆ ಬಹಳಷ್ಟು ಮಂದಿ ಯಾವತ್ತು ಕೂಡ ಸತ್ಯ ಅನ್ನಂತದ್ ಏನಿದೆಮ್ಮ, ಸುಳ್ಳು ಸೋತೋಗುತ್ತಮ್ಮ. ಸುಳ್ಳು ಯಾಕೆ
ಸತ್ಯ ಸೋತೋಗುತ್ತಮ್ಮ, ಸುಳ್ಳು ಗೆಲ್ಲುತ್ತಮ್ಮ. ಯಾಕೆ ಸುಳ್ಳು ಗೆಲ್ಲುತ್ತಂದ್ರೆ ಆ ಸುಳ್ಳು ಅನ್ನಂತ ಬಲಾಢ್ಯರ ಕೈಯಲ್ಲಿ ಇರ್ತತಮ್ಮ. ಗೊತ್ತಾಯ್ತು. ಬಲಾಢ್ಯರ ಕೈಯಲ್ಲಿ ಇದ್ದಂತ ಟೈಮ್ ಸುಳ್ಳು ಅನ್ನಂತದ್ದು ಯಾವತ್ತೂ ಕೂಡ ಗೆಲ್ಲಿತಾ ಹೋಗ್ತತಮ್ಮ. ಸತ್ಯ ಬಲಾಢ್ಯರು ಇಲ್ಲಾರ್ದಂತ ಕೈಯಲ್ಲಿ ಸತ್ಯ ಇದ್ರು ಕೂಡ ಅದು ಸೋತಮ್ಮ. ನಾನು ಬಲಾಢ್ಯರಾಗಿ ನಿಸ್ಸಾಯಕರಾಗಿ ಈ ಮಾತನ್ನ ಹೇಳ್ತಾ ಇಲ್ಲಮ್ಮ. ಇವತ್ತು ಮುಂದಿನ ದಿನಗಳಲ್ಲಿ ಕೂಡ ಪುನಃ ಯಾವ್ದು ಸತ್ಯವನ್ನು ಉಳಿಸಂತ ಕೆಲಸ ನಾನು ಮಾಡ್ತೀನಿ. ಗೊತ್ತಾಯ್ತು ಸರ್. ಆಂತರಿಕ ವಿಚಾರಣೆ ಇರ್ಬೋದು ಸರ್. ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ಈಗ ಜನಾರ್ದನ್ ರೆಡ್ಡಿ ಅವರು ಮತ್ತು ನಿಮ್ಮ ನಡುವಿನ ಸಣ್ಣ ಪುಟ್ಟ ಅಸಮಾಧಾನಗಳೇನಾದ್ರು ಆ ಚುನಾವಣೆ ಸೋಲಿಗೆ ಏನಾದ್ರು ಕಾರಣ ಆಯ್ತಾ ಅಂತ? ಇಲ್ಲ, ಯಾವುದು ಕೂಡ ಚುನಾವಣೆ ಸಂದರ್ಭದಲ್ಲಿ ಇಬ್ರು ಕೂಡ ಪ್ರಚಾರ ಮಾಡಿವಮ್ಮ, ಇಬ್ರು ಕೂಡ ಕೆಲಸ ಮಾಡಿದಮ್ಮ. ನಾನು ಇವತ್ತು ಜನಾರ್ದನ್ ರೆಡ್ಡಿ ಅವ್ರು ನನ್ನ ಬಗಲ್ಗಡೆ ಇದ್ದು ಎಲ್ಲೋ ಒಂದು ಕಡೆ ಈ ಫಿಡಲ್ ಸಿಸ್ಟಮ್ ಜನ ತರ ನಾನು ಮಾತೇ ನಡಿಬೇಕು, ನಾನ್ ನಿಂತ್ರೇನೆ ನಾನು ಗೆಲ್ಲಿಸ್ಬೇಕು, ನಾನು ಇದ್ರೇನೆ ಗೆಲುವಾಗಬೇಕು, ನಾನು ಇಲ್ಲಿದ್ರೆ ಪಾರ್ಟಿ ಇಲ್ಲ, ನಾನು ಇಲ್ಲಿದ್ರೆ ಇವ್ರು ಯಾರಿಲ್ಲ ಅನ್ನಂತ ಭಾವನೆ ಏನಿದೆಮ್ಮ, ಅದು ಸರಿ ಅಲ್ಲಮ್ಮ. ಯಾರು ಯಾರಿಂದ ಬೆಳೆಯಕ್ ಸಾಧ್ಯ ಇಲ್ಲಮ್ಮ. ಯಾರು ಯಾರಿಂದ ಆಗ್ಲಿ ಅವ್ರ ಕೀರ್ತಿ ತೋನಕ ಆಗಲ್ಲ. ಅವ್ರವ್ರ ಕಷ್ಟದ ಮೇಲೆ ಅವ್ರ ಮೇಲೆ ಬರ್ಬೇಕಾಗುತ್ತಮ್ಮ. ಈ ರೀತಿ ಜನಾರ್ದನ್ ರೆಡ್ಡಿ ಅವರು ಏನು ಹೇಳಿಕೆಗಳನ್ನು ಕೊಟ್ಟು ಈ ರೀತಿ ನಮ್ಮನ್ನ ಅಸಹ್ಯವಾಗಿ, ನಮ್ಮನ್ನ ಈ ರೀತಿ ಅಸಭ್ಯ ಇಲ್ಲದಂತ ರೀತಿಯಲ್ಲಿ ನಡ್ಕೊಂತ ಇದ್ದಾರೆ. ಅದಕ್ಕೆ ತೀವ್ರವಾಗಿ ನಾವು ವಿರೋಧ ಮಾಡ್ತೀನಮ್ಮ. ಖಂಡಿತ ಸರ್. ಇನ್ನೊಂದು ಪ್ರಶ್ನೆ ಇದೆ ಸರ್. ಈಗ ಇವತ್ತಿನ ಮೀಟಿಂಗ್ ನಲ್ಲಿ ಈಗ ಸೋಲು ಅನ್ನುವಂತ ವಿಚಾರಕ್ಕೆ ನಿಮಗ ಹಣೆಪಟ್ಟಿ ಕಟ್ತಿರೋದ್ರಿಂದಾಗಿ ವಿಷಯವನ್ನ ಬಹಳ ಗಂಭೀರವಾಗಿ ನೀವು ತಗೊಂಡ್ರಿ. ರಾಜ್ಯದಲ್ಲಿ ಬಿಜೆಪಿ ಹಂತ ಹಂತವಾಗಿ ಸೋಲ್ ಕಾಣ್ತಾ ಇದೆ. ರಾಜ್ಯಾಧ್ಯಕ್ಷರು ಈ ಸೋಲಿನ ವಿಚಾರವನ್ನ ಗಂಭೀರವಾಗಿ ತಗೊಂಡಿದ್ದಾರಾ ಸರ್? ಅಮ್ಮ, ಅವ್ರು ಏನ್ ತಗೊಂಡಿದ್ದಾರೆ ನೋಡಮ್ಮ. ನನಗೆ ರಾಜ್ಯಾಧ್ಯಕ್ಷರ ವಿಚಾರ ಬಂದಂತ ಟೈಮಲ್ಲಿ 3 ಕ್ಷೇತ್ರದಲ್ಲಿ ಮೊನ್ನೆ ಉಪಚುನಾವಣೆಗಳು ಆದಮ್ಮ. ಉಪಚುನಾವಣೆಗಳು ನಡೆದಂತ ಟೈಮಲ್ಲಿ ಕೂಡ ನಾವು ಎಲ್ಲಿ ಹೇಳಿದ್ರೆ ಅಲ್ಲಿ ಪಾರ್ಟಿ ಸಾಲ ಕೆಲಸ ಮಾಡಂತಾರಮ್ಮ. ಅವರು ಉಪಚುನಾವಣೆಯಲ್ಲಿ ಯಾವ ಸೋತಿದಾವೋ ಯಾವ್ದ್ರ ಬಗ್ಗೆ ಚರ್ಚೆ ಮಾಡ್ಲಾರ್ದಂತೆ ಇವತ್ತು ಇಷ್ಟೊಂದು ಬಣ ಗುದ್ದಾಟಗಳು, ಜಗಳಗಳು ಜಾಸ್ತಿ ಆಗ್ತಿತ್ತು. ನೇರವಾಗಿ ನನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾನೆ. ಯಾರೊಬ್ರು ಹೇಳ್ಕೊಡೋರು ಜಾಸ್ತಿ ಮಂದಿ ಇದ್ದಂತ ಟೈಮಲ್ಲೇ ಅಲ್ಲಮ್ಮ ನನ್ನ ಟಾರ್ಗೆಟ್ ಮಾಡೋದು. ಎಲ್ಲೋ ಕಡೆ ನನ್ನಿಂದ ಪಾರ್ಟಿಗೆ ಒಜ್ಜೆ ಆಗ್ತಾ ಇದ್ದೇನೆ, ನಾನ್ ಪಾರ್ಟಿಗೆ ಒಜ್ಜೆ ಆಗ್ತಾ ಇದ್ದೇನೆ. ನನ್ನ ಶಕ್ತಿಲಿದ್ರು ಕೂಡ ಶಕ್ತಿ ಇದೆ ಅಂತ ಹೇಳಿ ತಗೊಂಡ ನಂತರ ನಾನೇ ನನ್ನ ಕಾಯಕದಲ್ಲಿ ನನ್ನ ಮಿಸ್ ಆಗ್ತಾ ಇದ್ದೇನೆ. ಇವೆಲ್ಲ ನಾನು ನೋಡ್ಕೋಬೇಕಾಗುತ್ತಿಲ್ಲಮ್ಮ. ಹಂಗಾಗಿ ನನಗೆ ಮುಂಚೆಯಿಂದ ಕೂಡ ಪ್ರಾಮಾಣಿಕ ರಾಜಕಾರಣದ ಮೇಲೆ ನನಗೆ ನಂಬಿಕೆ ಇದೆಮ್ಮ. ಆ ಪ್ರಾಮಾಣಿಕ ರಾಜಕಾರಣವಾಗಿ ಮಾಡ್ಕೊಂಡು ಹೋಗ್ತೀನಿ. ಯಾರೇ ಏನೇ ಹೇಳಿದ್ರು ಕೂಡ ನನಗೆ ವಿಶ್ವಾಸ ಇದೆಮ್ಮ. ನಮ್ಮ ನಾಯಕರು ಯಾರು ಕೂಡ ನನ್ನ ಬಿಟ್ಟು ಕೊಡಲ್ಲ ಅನ್ನಂತ ವಿಶ್ವಾಸ ನನಗಿದೆಮ್ಮ. ಈ ಸಿಚುವೇಶನ್ ನಿಮ್ ಬೆಂಬಲಕ್ಕೆ ಯಾರಾದ್ರೂ ಇದ್ದಾರಾ ಸರ್ ಪಕ್ಷದಲ್ಲಿ? ಹಂಗಾದ್ರೆ ಅಮ್ಮ ಇಲ್ಲ, ನಾನು ಬೆಂಬಲ ಅನ್ನೋದಕ್ಕಿಂತ ಎಲ್ಲಾರು ಕೂಡ ನನ್ನ ಜೊತೆಲಿ ಇದ್ದಂತವ್ರಮ್ಮ. ನಾನೇನಮ್ಮ ಯಾವತ್ತು ಕೂಡ ನಾನು ಯಾವತ್ತು ಕೂಡ ಕಾಯ ವಾಚ ಮನಸ್ಸಿಂದ ಕೆಲಸ ಮಾಡ್ಕೊಂತ ಬಂದಂತವನಮ್ಮ. ನಾನು ಯಾವತ್ತು ಕೂಡ ಈ ರೀತಿ ನಾನು ಕತ್ತಲದಲ್ಲಿ ರಾಜಕಾರಣ ಮಾಡಂತನಲ್ಲಮ್ಮ. ನಾನು ಸ್ಪಷ್ಟವಾಗಿ ನೇರವಾಗಿ ರಾಜಕಾರಣ ಮಾಡ್ಕೊಂತ ಬಂದೀನಿ. ಎಲ್ಲರೂ ಕೂಡ ನನ್ನ ಜೊತೆಲಿ ಇರ್ತಾರಮ್ಮ. ನಾನು ಎಲ್ಲಿ ತನಕ ಪ್ರಾಮಾಣಿಕ ಆಗಿರ್ತೇನೋ ಅಲ್ಲಿ ತನಕ ನನ್ನ ಜೊತೆಲಿ ಇರ್ತಾರಮ್ಮ ಎಲ್ಲರೂ. ಖಂಡಿತ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಸ್ವತಃ ಶ್ರೀರಾಮುಲು ಅವರು ಮಾತಾಡಿದ್ರು ಜಿ ಕನ್ನಡ ನ್ಯೂಸ್ ಜೊತೆ. ಹೌದು, ನೋವಾಗಿದೆ. ಕಡೆ ಪಕ್ಷ ರಾಜ್ಯಾಧ್ಯಕ್ಷರಾದರೂ ಬೆಂಬಲಕ್ಕೆ ನಿಂತ್ಕೊಳ್ಬೇಕಾಗಿತ್ತು, ಆ ಕೆಲಸವನ್ನು ಅವ್ರು ಮಾಡಿಲ್ಲ. ಹೌದು, ರಾಜೀನಾಮೆ ವಿಚಾರವನ್ನು ಮಾತಾಡದೆ, ಆದರೆ ಪಕ್ಷವನ್ನು ಖಂಡಿತ ಬಿಡೋದಿಲ್ಲ. ಈ ವಿಚಾರವನ್ನು ಖಂಡಿತವಾಗ್ಲೂ ದೊಡ್ಡ ಮಟ್ಟದ ನಾಯಕರಿಗೆ, ನರೇಂದ್ರ ಮೋದಿ ಅವರಿರ್ಬೋದು, ಅಮಿತ್ ಶಾ ಅವರಿರ್ಬೋದು, ನಿತಿನ್ ಗಡ್ಕರಿ ಅವರಿರ್ಬೋದು, ಅವರಿಗೆ ತಲುಪಿಸುವಂಥ ಕೆಲಸ ಮಾಡ್ತೀನಿ. ದೂರಿನ ಸಂಬಂಧ ಅಲ್ಲ, ವಿಷಯವನ್ನು ತಲುಪಿಸುವಂಥ ಕೆಲಸ ಮಾಡ್ತೀನಿ ಎನ್ನುವ ಮಾತನ್ನು ಶ್ರೀರಾಮುಲು ಹೇಳಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.